ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ವ್ಲಾಗ್. ಇವತ್ತು ಮಾರ್ನಿಂಗ್ ರೊಟೀನಿಂದ ಶುರುವಾಗ್ತಾ ಇದೆ ನನ್ನ ದಿನ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದ ತಕ್ಷಣ ಒಂದೊಳ್ಳೆ ಕಾಫಿ ಜೊತೆ ದಿನ ಶುರುವಾಗ್ತಿದೆ. ನನ್ನ ಮಗಳು ನೆನ್ನೆನೇ ಆರ್ಡ್ರ್ ಮಾಡಿದ್ಲು, ಅಮ್ಮ ನನಗೆ ತಿಂಡಿಗೆ ಚಿಕನ್ ಬಿರಿಯಾನಿನೇ ಬೇಕು ಅಂತೇಳಿ. ಇವತ್ತು ಚಿಕನ್ ಬಿರಿಯಾನಿನೇ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲರೂ ಮಾಡೋ ಥರನೇ ನಾನು ಮಾಡೋದ್ರಿಂದ ರೆಸಿಪಿ ನಾನೇನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ದೆನ್ ಮತ್ತೆ ನನಗೆ ಮೀಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಆ ಆರ್ಡ್ರು ಕೂಡ ಇವತ್ತು ಬಂತು. ಒಂದು ಬಾಗಿಲಿಗೆ ತೋರಣನ ಆರ್ಡ್ರ್ ಮಾಡಿದ್ದೆ. ಕಲರು ಕಾಂಬಿನೇಷನ್ನು ಚೆನ್ನಾಗಿತ್ತು, ಬಟ್ ನೋಡಲಿಕ್ಕೂ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದೊಂಥರ ಡಿಫ್ರೆಂಟಾಗಿದೆ ಅಂತೇಳಿ ಆರ್ಡ್ರ್ ಮಾಡಿದೆ. ಬಂತು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಲುಕ್ ಚೆನ್ನಾಗಿದೆ. ಇದಕ್ಕೆ ನಾನು 215 ರೂಪಾಯಿನ ಪೇ ಮಾಡಿದೆ, ಬಟ್ ವರ್ತ್ ಅಂತ ಅನ್ನಿಸ್ತು. ಆಮೇಲೆ ನನ್ನ ಮಗಳು, ಅಮ್ಮ ಸ್ವಲ್ಪ ಬೇಜಾರಾಗ್ತಿದೆ, ನನಗೆ ಬೋರ್ ಆಗ್ತಿದೆ, ನೀನು ಎಲ್ಲೂ ಕರ್ಕೊಂಡೋಗಲ್ಲ, ಮನೇಲಿ ನನಗೆ ಪಾನಿಪುರಿ ಮಾಡಿಕೊಡು ಅಂತ ಕೇಳ್ತಿದ್ಲು. ಇಲ್ಲ ಮಗನೇ, ಮನೇಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನಾವು ಯಾವಾಗಲೂ ಹೋಗ್ತೀವಲ್ಲ ಅಲ್ಲಿ ಕರ್ಕೊಂಡೋಗು ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ವಿ. ಮತ್ತು ಹೂವು ಎಲ್ಲ ಬೇಕಿತ್ತು. ಹೋಗಿ ಸ್ವಲ್ಪ ಹೂವು ತೊಗೊಂಡು, ಸಾಮಂತಿಗೆ ಏನಷ್ಟು ಫ್ರೆಶ್ ಇರಲಿಲ್ಲ, ಬಟ್ ಓಕೆ ಅನ್ನೋ ಥರ ಇತ್ತು. ಹಾಗೆ ಗುಲಾಬಿ ಹೂವು ಮಾತ್ರ ತುಂಬ ಫ್ರೆಶ್ ಇತ್ತು, ಬಟ್ ಅಷ್ಟೇ ತುಂಬ ನೀರು ಕೂಡ ಹಾಕಿದರು. ತುಂಬ ಅಂದರೆ ತುಂಬ ನೀರು ಹಾಕಿದರು. ಆ ಹೂವು ನಾನು ಏನು ಹಾಕಿದ್ದೀನಿ ಆ ಬೇಷನ್ಗೆ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡಿದ್ರೆ ನೀರು ಕೆಳಗಡೆ ಕವರಲ್ಲಿ ನಿಂತಿತ್ತು, ಅಷ್ಟು ನೀರಿತ್ತು ಆ ಹೂದಲ್ಲಿ. ಮತ್ತು ನಾವು ಪಾನಿಪುರಿ ಎಲ್ಲ ತಿಂದ್ಕೊಂಡು ಆ ಕಡೆ ಸೈಡ್ ಹೋಗಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ಅವಳಿಗೂ ತಿನ್ನಿಸಿ ಮತ್ತು ಹೂವು ಎಲ್ಲ ತೊಗೊಂಡು ಈ ಕಡೆ ಸೈಡ್ ಬಂದ್ವಿ. ಬಂದ ಮೇಲೆ ಮತ್ತೆ ಸ್ವಲ್ಪ ಮನೆಗೆ ಪೂಜೆಗೆ ಅಂತಲೇ ಬಾಳೆಹಣ್ಣು ಬೇಕಿತ್ತು, ಬಾಳೆಹಣ್ಣು ತೊಗೊಂಡು, ಹಾಗೆ ಕೆಲವೊಂದು ನಾಳೆ ನನ್ನ ಮಗಳಿಗೆ ರಾಧೆ ಗೇಟಪ್ ಹಾಕ್ಬೇಕಂತ ನನಗೆ ಆಸೆ ಆಗಿತ್ತು. ಹಾಗಾಗಿ ಅವಳಿಗೂ ಕೆಲವೊಂದು ಐಟಮ್ಸ್ ಬೇಕಿತ್ತು. ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಅವಳಿಗೆ ಬಳೆಗಳು ಮತ್ತು ಮೆಹಂದಿ ಇದನ್ನೆಲ್ಲ ತೊಗೊಂಡು ಬಂದ್ವಿ. ಇದನ್ನೆಲ್ಲ ತೊಗೊಂಡು, ಜೊತೆಗೆ ಸ್ವಲ್ಪ ನನಗೆ ಕಿಚನ್ ಡೆಕೋರೇಷನ್ಗೆ ಕೆಲವೊಂದು ಐಟಮ್ ಬೇಕಿತ್ತು. ಆರ್ಟಿಫಿಷಿಯಲ್ ಲೀಫ್ ಬೇಕಿತ್ತು. ಇದನ್ನು ಕೂಡ ನಾನಲ್ಲಿ ತೊಗೊಂಡು ಮೀಶೋದಲ್ಲೇ ಬುಕ್ ಮಾಡೋಣ ಅಂತಿದ್ದೆ, ಬಟ್ ನಂಗೆ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ಇವತ್ತು ಸ್ವಲ್ಪ ಫ್ರೀ ಇದ್ದೆ. ಇನ್ನು ಮೀಶೋದಲ್ಲಿ ಬಂದು ಅದು ಬುಕ್ ಮಾಡಿ ಅದು ಬಂದು ಆಗೋದಕ್ಕೆ ಟೈಮ್ ಆಗುತ್ತೆ, ಟೈಮ್ ಸಿಗೋಲ್ಲ ಕೆಲವು ಟೈಮಲ್ಲಿ ಅಂತೇಳಿ ಅಂಗಡಿಲೇ ಸಿಕ್ತು ಲೀಫು, ಆರ್ಟಿಫಿಷಿಯಲ್ ಲೀಫು. ಸೊ ಅಂಗಡಿಲೇ ತೊಗೊಬಂದು ಅವಳಿಗೂ ಬಳೆ ಬೇಕಿತ್ತು. ಬಳೆ ಜೊತೆಗೆ ಸ್ವಲ್ಪ ಮೆಹಂದಿ ಕೋನೆಲ್ಲ ತೊಗೊಬಂದು ಬಂದಾದಮೇಲೆ ಸ್ವಲ್ಪ ಫ್ರೀಯಾಗಿ ರಿಲ್ಯಾಕ್ಸ್ ಮಾಡಿ ಮನೆ ಕೆಲಸಗಳು ಬೇರೆ ಬೇರೆ ಕೆಲಸ ಏನಿದೆ ಮುಗಿಸಿ ನನ್ನ ಮಗಳಿಗೆ ಮೆಹಂದಿ ಕೂಡ ಹಾಕ್ತೆ. ಬಟ್ ನನ್ನ ಮಗಳು ಅದನ್ನು ತುಂಬ ಹೊತ್ತು ಇಟ್ಕೊಂಡೇ ಇಲ್ಲ, ಪಟ ಅಂತ 5 ನಿಮಿಷಕ್ಕೆ ತೊಳೆದ್ಬಿಟ್ಲು. ಹಾಗೆ ನಾನು ಅದಾದಮೇಲೆ ಫ್ರೀ ಇದ್ನಲ್ಲ, ಇವತ್ತೇ ಕಿಚನ್ ಡೆಕೋರೇಟ್ ಮಾಡೋಣ ಅಂತೇಳಿ ಕಿಚನ್ ಡೆಕೋರೇಟ್ ಮಾಡಿಕೊಂಡೆ ವಿಂಡೋ ಹತ್ರ. ಇಷ್ಟು ಸಿಂಪಲ್ ನನಗೆ ಸಾಕು, ಬಟ್ ಹೆವಿ ಜಾತ್ರೆ ಥರ ಆದರೆ ನನಗೆ ಇಷ್ಟ ಆಗಲ್ಲ. ಬಟ್ ಇಷ್ಟಿತ್ತು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಸ್ವಲ್ಪ ನನಗೆ ಕ್ರಿಯೇಟಿವಿಟಿಯಾಗಿ ಇಟ್ಕೊಬೇಕು ಅಂತ ಆಸೆ. ಕಿಚನ್ ಎಲ್ಲ, ಮನೆ ಆಗಲಿ ಕಿಚನ್ ಆಗಲಿ. ನಾನು ಇದೇನು ಸೆಟಪ್ ಮಾಡಿದ್ದೀನಿ ಕಿಚನಲ್ಲಿ ವಿಂಡೋ ಹತ್ರ, ಅದು ಯಾವುದನ್ನು ವೀಡಿಯೋ ಕ್ಲಿಪ್ ಮಾಡಿಲ್ಲ. ನಾನು ಏನು ಕಂಪ್ಲೀಟ್ ಡೆಕೋರೇಟ್ ಮಾಡಿದ್ದೀನಿ ಅದನ್ನು ಮಾತ್ರ ವಿಡಿಯೋ ಶೂಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಥವಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.